ಲಕ್ಷ್ಮಕ್ಕ ಗೌಡ್ರು ಮಲ್ಲೇಶಣ್ಣ ವಿಜಿ ಎಲ್ಲಿ ಹೋಗಿದ್ರು? ವಿಜಿ ಲಕ್ಷ್ಮಕ್ಕ ಎಲ್ಲಿ ಹೋಗಿದ್ರಿ? ಎಲ್ಲರೂ ಗಂಡ ಹೆಂಡತಿ ಸೇರಿ. ಅಲ್ಲ ನಂಗೊಂದು ಮಾತು ಹೇಳ್ಬಾರ್ದನ್ನ ನಾನು ಬರ್ತಿದ್ನಿ. ಅಯ್ಯ ಜಯಕ್ಕ, ಅದು ನಿಂಗೆ ಗೊತ್ತಿಲ್ಲ, ವಿಜ್ಜಿಗೆ ಆರಾಮಿದ್ದಿಲ್ವಾ? ನಾವು ಅವ್ರ ಮನೆ ಮುಂದಾಸಿ ಎದ್ಕೊಂಡಿದ್ದೆ. ಅದು ಏನಾಯ್ತಲ್ಲ ಇವ ಹೇಳಕ್ ಬರೋದು ಬಿಡ, ತಗೋಲೆ ನೆನಪನ್ನ ಹಾರ್ಬಿಟ್ಟಿನ ಅತ್ತಾಗ. ನಾವಿಬ್ರು ಹೊಂಟಿದ್ದಲ್ಲ, ಅದೇ ಟೈಮ್ಕ ಮಲ್ಲೇಶಣ್ಣ ಈಕಿ ಪ್ರೆಗ್ನೆಂಟ್ ಬಿದ್ದುಬಿಟ್ಟಿದ್ಲು, ಹಾಕತ್ಬಿಟ್ಟಿದ್ದ. ಅದಕ್ಕೆ ನಾವು ಗಬರಾಸಿ ಹೋಗಿ ಏನಾತಂತ ನೋಡಿ ಆಮೇಲೆ ಇವ್ರ ಕಾರ್ನಾಗ ದವಾಖಾನೆ ಕರ್ಕೊಂಡು ಹೋಗಿ ಮುಂಜಾನೆ ಹೋಗಿದ್ದೆ. ಈಗ ಇಟ್ಟೊತ್ತಿಗೆ ಮುಗೀತು. ಈಗ ಮನೆ ಕಳಿಸಿದ್ರೆ ಕರ್ಕೊಂಬಂದ್ವಿ. ಇವರು ಕಾರಲ್ಲಿ ಇತ್ತಲ್ದಾಗ ಶೆಡ್ ಮಾಡಿವಲ್ಲ ಕಾರ್ ಬಿಡೋದು, ಅಲ್ಲಿ ಬಿಟ್ರೆ ಹಂಗ ಇಲ್ಲಿಂದ ನಡ್ಕೊಂತ ಅವ್ರ ಮನೆ ಕಡೆ ಹೋಗಿ ಈಗಿನ ಬಿಟ್ಟು ಹೋಗ್ಬೇಕಂತ ಬಂದ್ವಿ ನೋಡು. ಹೌದಾ ವಿಜಿ, ಹೆಂಗದಿಲ್ಲ ಈಗ? ಏನಾಗಿತ್ತು? ಆರಾಮಿದ್ದಿಲ್ಲ, ತಲೆ ಬೀಳಂತದ್ದು ಏನಾಗಿತ್ತು ನನಗೆ? ಏನಂದ್ರೆ ಡಾಕ್ಟ್ರು? ಅಯ್ಯೋ ಅದೆಲ್ಲ ದೊಡ್ಡ ಕತೆ ಐತೆ, ಅಲ್ಲೇ ಅವ್ರ ಅತ್ತೆ ಅಂತಲೇ ಹೇಳ್ಬೇಕಲ್ಲ, ಹೆಂಗಿದ್ರು ನಡಿ, ನಿನಗೂ ಗೊತ್ತಾಗತ್ತೆ. ಹೌದಾ, ಬರ್ರಿ ಹೋಗಂಬರ್ರಿ. ಹಾ ಬಂದ್ರೆ ನಾನು ಇಲ್ಲೇ ಕುಂತೀನಿ, ಇಲ್ಲಿ ಜಾಗ ಬಿಟ್ಟು ಮ್ಯಾಕ್ ಎದ್ದಿಲ್ಲ ನಾನು. ನೀವು ಹೋದಾಗಿಂದ ದಾರಿ ಕಾಯಕತ್ತಿದ್ನಿ. ನನಗೆ ಗೊತ್ತಿತ್ತು, ನನಗೆ ಈಕಿ ಕಳ್ಳಕಂತ್ರಿ ಆಟ ನಾಟಕ ಮಾಡ್ತಾಳ. ನನ್ನ ಮಗನ ಹಿಂಗೆ ಮಾಡಿ ಬುಟ್ಟಿ ಹಾಕ್ಕೊಂಡು ಮಳ್ಳು ಮಾಡಿ ನನ್ನ ಮಗನ ವಂಶನ ಮುಂದುವರೆಯಕ್ಕೆ ಇಲ್ದಾಗ ಮಾಡ್ಬಿಟ್ಲಿಕ್ಕಿ ಹರಿಬಿಟ್ಟು ಏನು ತಲೆ ತಿರುಗಿ ಬಿಡ್ಲಿ ಸತ್ತೋದ್ಲ ಬಂದಲ್ಲ ಮತ್ತೆ ಮನೆಗೆ. ಮತ್ತೆ ಇಷ್ಟ ಹಾಕಿತ್ತು. ಏನಪ್ಪಾ ಮಗನ ಹೇಳಿದಿಲ್ಲ ಡಾಕ್ಟ್ರ್ ಏನಾಗ್ಲಿಕ್ಕಿಗೆ ಅಂತೇಳಿ. ಲಕ್ಷ್ಮವ್ವ ನೋಡ್ವಾ, ಸುಮ್ಮನೆ ನಿಮ್ಮ ಪೆಟ್ರೋಲು ಅದೆಲ್ಲ ರೊಕ್ಕ ದಂಡ ಕಾರ್ನ ಕರ್ಕೊಂಡು ಹೋದ್ರಿ. ಆಕಿಗೆ ಇಟ್ಟಿಕ್ಕಿಗೆ ಎಲ್ಲ ಆರಾಮದ ನಾಟಕ ಮಾಡ್ತಾ ಹಂಗ. ನಿನಗೆ ಗೊತ್ತಿಲ್ಲ ಯವ್ವ, ನಮ್ಮ ಮನೆಗೆ ಎಷ್ಟು ನಾಟಕ ಮಾಡಿ ನಮ್ನ ಎಷ್ಟು ಮಾಡಿ ಜೀವನ ಹಾಳು ಮಾಡ ಅಂತಂದು. ನನ್ನ ಮಗಳು ಪಾಪ ಬರಾಕಿಲ್ಲ ಹಂಚ್ಕೊಂಡ್ರತಿ, ಹಂಗೆ ಮಾಡಿ ಆಗೋತ್ತೇನೆ. ನನ್ನ ಮಗದ ಇನ್ನೊಂದು ಮದುವೆ ಮಾಡ್ಬೇಕಂತ ನನ್ನ ಮಗಳು ನಾನು ಮಾಡಿದ್ರೆ ಮದುವೆ ಆಗಲಿಲ್ಲ. ನನ್ನ ಮಗ ಏನದೇನು ತಲೆ ತಿಕ್ಕಿಲ್ಲೋ, ತಲೆ ಮೊದ್ಲ ಕೂದಲೇ ನಿಂಬೆಣ್ಣ ಹಾಕಿ ತಿಕ್ಕಿಲ್ಲೋ, ಏನು ತಿಕ್ಕಿಲ್ಲೋ ಗೊತ್ತಿಲ್ಲ. ನನ್ನ ಮಗ ಆಕಿ ಅಂದ್ರೆ ಬೇಕು, ಬೇರೆ ಯಾರು ಬೇಡ ಅಂತಾನೆ. ಏನು ಮಾಡಲ್ಲ ಏನಂತ ಮಾಟ ಮಾಡಿ. ಬೇ ಅಮ್ಮ ಸ್ವಲ್ಪ ತಡಿಬೇ, ಹೋಗಿದ್ರಲ್ಲ ಏನಾಯ್ತು? ಆರಾಮದಲ್ಲ ಇಲ್ಲ ಹೆಂಗ ಏನಂದ್ರ ಡಾಕ್ಟರ್ ಅಂತ ಒಂಚೂರು ಕೇಳಕ್ಕಿಲ್ಲ. ಇನ್ನ ಬರ್ತಾನ ಸುರು ಹಚ್ಕೊಂಡ್ಬಿಟ್ಟೆ ಅಮ್ಮ. ಸಿಹಿ ಸುದ್ದಿ ತಂದ ತಡಿಬೇನೆ ಸೊಸಿ. ಕಿಸ್ಬಿಟ್ಟ 34 ತೋರ್ಸಕ್ಕ. ಏನ್ ಸಿಹಿ ಸುದ್ದಿ ತಂದ? ದವಾಖಾನಿಗೆ ಹೋದ್ರೆ ಸಿಹಿ ಸುದ್ದಿ ತರಕಾಗತ್ತೆ? ಇವ್ರು ಹೇಳ್ತಾರ ಇದು ಕಿಸ್ಬಿಟ್ಟ. ನೀ ಮೌನ ಪೂರ ಹೇಳತನಕ ಕೇಳ ಯವ್ವ. ಇವ್ರ ನೀನ್ ಅಜ್ಜಿ ಹಾಕತ್ತಿವೆ ಅಜ್ಜಿ. ಹ್ಞೂ ಬೇಡ, ನನಗೆ ವಯಸ್ಸಾಗೈತಿ, ತಲೆ ಬೆಳೆ ಕೂಲಾಗ್ಯಾವು. ನನಗೆ ಮತ್ತೀಗ ವಯಸ್ಸಿಗೆ ಸರಿಗೆ ಅಜ್ಜಿನ ಅಂತಾರೆ. ಅಜ್ಜಿನ ಆಗಿನಿ, ಇನ್ನೇನು ಈಗ ಹರಿದ ವಯಸ್ಸು 16 ವರ್ಷದ ಹುಡುಗಿ ಅಂತಾರ ನನಗೆ. ವಿಜಿ ಏನ್ಲಿ ಕರೆವ ಮಲೇಶನ್ ಹೇಳ್ತಾರೆ ಕರೆವ. ಹ್ಞೂ ನಾಜಿ ಅಕ್ಕ ಕರೆವ. ಡಾಕ್ಟರ್ ಅಂದ ಮೇಲೆನೇ ಗೊತ್ತಾಗಿರೋದು, ಅದಕ್ಕೆ ತಲೆ ಕರಿ ಬಿದ್ದಿದ್ನಿ ಅಂತ ನಾನು. ಯವ್ವ ಎಂತ ಸಿದ್ಧಿ ಕೊಟ್ಟಲೆ ಯವ್ವ. ನಿಜವಾಗೂ ಈ ವಿಚಾರ ನಿಮ್ದು ಕೇಳಿದ್ರೆ ನನಗೆ ಎಷ್ಟು ಖುಷಿ ಆಯ್ತಂದ್ರೆ ಹೇಳೋಕಲ್ ಬಿಡು. ಪಾಪ ಎಷ್ಟು ಕಷ್ಟ ಅನ್ಬಿಸಿದೆ ಯವ್ವ ನೀನು. ಆತಲ ಕಡೆಗೂ ದೇವ್ರು ಕಂಡ್ಬಿಟ್ನಲ್ ಬಿಡು. ಏನದ ಕಂಡ್ಬಿಡೋದು? ಏನೋ ಗುಸು ಪಿಸು ಮಾತಾಡಕತ್ತಿರಲ್ಲ, ಏನದ? ಯವ್ವ ಬೇ, ನಾನು ಅಪ್ಪ ಆಗತ್ತೀನಿ ಬೇ, ನಾ ಅಪ್ಪ ಆಗಕತ್ತಿದಿ. ಅಲ್ಲ ನೀ ಅಪ್ಪ ಆಗ್ಬೇಕಂದ್ರೆ ಆಡ್ಬಿಟ್ಟು ಬಸರಾಗಬೇಕು. ಆಕೆ ಒಂದು ಕೂಸು ಎತ್ತು ಕೊಡ್ಬೇಕು ನಿನ್ನ ಕೈಯಾಗ. ಅದು ನನ್ನ ಹುಡ್ದಾಗ ಬಂದು ಆಟ ಆಡಿ ಉಚ್ಚಿ ಹೊಯ್ಬೇಕು. ಅವಾಗ ನೀ ಅಪ್ಪ ಅಂತ ನಾನು ಅನ್ಕೊಂತೀನಿ. ಏನಿಲ್ಲ ಎಂತಿಲ್ಲ ಅಪ್ಪ ಅಂತ. ಇನ್ನ ನೋಡೋಣ ಆಕೆ ಹೊಟ್ಟಿಲ್ಲದಾಗ. ಹ್ಞೂ ಬೇಯವ್ವ, ಈಗ ಆಕಿ ಹೊಟ್ಟಿಲ್ಲದಳ ಅಂತ, ಅದಕ್ಕೆ ತಲೆ ತಿರುಗಿ ಬಿದ್ದಿದ್ಲ ಅಂತ ಡಾಕ್ಟರ್ ನೋಡಿ ಚೆಕಪ್ ಮಾಡಿ ಗುಳಿಗೆ ಔಷಧ ಅದೆಲ್ಲ ಕೊಟ್ಟು ತಿಂಗಳ ಕರೆಕ್ಟ್ ತೋರಿಸ್ಕೊಳಕ್ ಬರ್ರಿ ಅಂತ ಹೇಳ. ಹೊಟ್ಟಿಲ್ಲದಳ ಬೇ ನಿನ್ ಸಸಿಗ. ಹೌದಾ? ಹೊಟ್ಟಿಲ್ಲ? ಅಯ್ಯೋ ದೇವ್ರಿ. ಅಂತ ಇಂತ ನಾನ್ ಸಾಯದ್ರಾಗ ಮೊಮ್ಮಗನ ಮಕ್ಕ ನೋಡಿ ಸಾಯ್ತನಪ್ಪ ಯಪ್ಪ, ಸ್ವರ್ಗದ ಬಾಗ್ಲ ತೆಗಿತೈತಿಲ್ಲ ಅಂದ್ರ ಹೊರಗೆ ದಪ್ತಿದ್ರಂತ ಎಂದೋತ್ರು ಅಂತ. ಮೊಮ್ಮಕ್ಕಳನ್ನ ಕಾಣ ಭಾಗ್ಯ ಕಾಂಡಿ ಹಂಗಿದ್ರೆ ಈಗ ಖುಷಿ ಆಯ್ತು ನೋಡು. ವಿಜಿ ಕರಿವಾಲಿ ಹೊಟ್ಟಿಲ್ಲದಿಯಾ? ಚಲೋ ಆತ. ಅಯ್ಯೇ ಇಟ ತನಕ ಹೂ ಪತ್ರಿ ಎಸಿ ಬಯ್ಯಾಕತ್ತಿದ್ಲ ಅಮ್ಮ. ಈಗ ನೋಡು ಒಂದು 18 ವರ್ಷದ ಹುಡುಗಿಗತ್ತೆ ಖುಷಿ ಕೊಂಡಾಡಕತ್ತ. ಎಷ್ಟಾಗ್ಲಿ ಮೊಮ್ಮಕ್ಳ ನೋಡ್ಬೇಕನ್ನ ಆಸೆ ಎಲ್ಲ ಅವನವ್ರಿಗೂ ಹಂಗ. ನಮ್ಮ ಅವನು ಹಿಂಗ ಮಾಡ್ತಿದ್ದಿಲ್ಲ ಮತ್ತೆ ಪಾಪ ಅನ್ಕೊಂಡು ಆಗಿಲ್ಲ ಅನ್ನೋದು ಒಂದು ಬೇಜಾರಿತ್ತು. ಇವಾಗ ಕೇಳಿದ್ರಲ್ಲ ಖುಷಿ ಆಯ್ತು. ಯಮ್ಮ ಖುಷಿ ಏನ್ ಬೇಗ? ಅಯ್ಯ ಖುಷಿ ಏನಂತ ಕೇಳ್ತೇನೆ, ನಿಮ್ಮ ಬಾಯ ಸಕ್ರೆ ಹಾಕ್ಬೇಕು. ವಿಜಿ ಹೋಲಿ ಎಲ್ಲರಿಗೂ ಚಾ ಮಾಡ್ಕೊಂಡ್ ಹೋಗು. ಮುಂದೆ ಐತಾರೆ ಚಾ ಮಾಡ್ಕೊಂಬರ್ತಿಂತಾರೆ. ಬೇಡ ನೀನು ಹೋಟೆಲದಿದಿ. ಅತ್ತಗೆ ಗಡಗ್ ಬಡಗ ಇಳಿಯೋದು ಬೆಳೆಯೋದು ಹತ್ತೋದು ಕುಂದ್ರೋದು ಎದ್ದೋದು ಮಾಡ್ಬಾರ್ದು. ಬೇಡ ಹೋಗ್ಲಾ, ಹೋಗಿ ಎಲ್ಲರಿಗೂ ಒಟ್ಟು ಬಿಸಿ ಚಲೋ ಚಾ ಮಾಡ್ಕೊಂಡ್ ಹೋಗು. ಏನ ಯವ್ವ, ನಾ ಚಾ ಮಾಡ್ಕೊಂಬರ್ಲಿ ಅನ್ಬೇ? ಬೇಡ ಮತ್ತೆ ನೀನ ಹೋಗಿ ಚಾ ಮಾಡ್ಕೊಂಬ. ಅಯ್ಯ ಆಕಿ ಹೊಟ್ಟಿಲ್ಲಲ್ಲ, ಆಕಿನ ಚಂದ ಜೋಪಾನ ಮಾಡ್ಕೋಬೇಕು. ಕುಂಬರ್ ಬಸ್ರು ಇವತ್ತಿನ ಕಾಲದಾಗ ಗೊತ್ತನ. ನಾನಂತೂ ವಯಸ್ಸಾಗೈತಪ್ಪ, ನನಗಂತೂ ಮಾಡೋಕ್ಕಾಗಲ್ಲ. ಇನ್ನು ಆಕಿ ಹೊಟ್ಟಿಲ್ಲ ಆಕಿಗೂ ಮಾಡೋಕ್ಕಾಗಲ್ಲ. ಆಕಿಗೂ ಏನು ಕೆಲಸ ಮಾಡಕ್ಕೆ ಹಚ್ಚಕ್ಕಾಗಂಗಿಲ್ಲ. ಇನ್ಮೇಲೆ ನಿನ್ನ ನೋಡೆಲ್ಲ ಮುಂಜಾನೆ ದಂಗ ಬಾಗ್ಲ ಕಸ ಹೊಡೆಯೋದು, ಮತ್ತೆ ನೀರು ಕಸೋದು, ನೀರು ನನಗೆ ತಂದಿಡೋದು. ಆಕಿಗೂ ಮತ್ತೆ ಹೊತ್ಕೊಳಕ್ಕಾಗಲ್ಲ. ಕೊಡಪಡ ಬಕೆಟ್ ಎತ್ವಾಡ್ ವಜ್ಜನ ಮತ್ತೆ ಇದೆಲ್ಲ ನೀರು ಬಿಸಿನೀರು ತಂದಿಡೋದು. ಆಮೇಲೆ ಅಡಿಗೆ ಪಡಿಗೆ ಆಕಿ ಒಟ್ಕೊಂತಲ್ಲಿ ಏನಾರು ಒಟ್ಟು ಮಾಡ್ತಾಳ, ಎಲ್ಲ ತೊಗೊಂಬಂದು ಮುಂದಿಡೋದು ಅದೆಲ್ಲ ನಿಂದ. ಇನ್ಮೇಲೆ ಆಕಿನ ಚಂದ ನೋಡ್ಕೋಬೇಕು ಗೊತ್ತನ. ಒಟ್ಟು ಕೇಸರಿ ತುಂಬ ಹಾಲ್ನಾಗ ಕೇಸರಿ ಅಕ್ಕಿ ದಿನ ಕುಡಿವಲ್ತಕ್ಕ ಕೂಸು ಕೆಂಪಗ ಟುಮ್ಕ ಚಂದ ಹುಟ್ಟತಾವು. ಆಮೇಲೆ ಹಣ್ಣು ಪಣ್ಣು ಆಮೇಲೆ ಎಲ್ಲ ಚಲೋತ್ನಿ ಹಾಲು. ಇನ್ಮ್ಯಾಗ ಮಂದಿ ಮನೆಗೆ ಹಾಕೋದು ಇವನ್ನ ಕಮ್ಮಿ ಮಾಡ್ರಿ. ಹಾಲು ಅದೊಂದು ಹಾಕೋದು ಅದೊಂದು ಓಟ್ ಹಿಡಿದು ನಮ್ಗೆ ತಪ್ಪಡು. ಇನ್ಮೇಲೆ ಕೊಡಕೋಗ್ಬಿಡ, ಹೊಲಕ್ಕೂ ಒಯ್ಯಾಕೋಗ್ಬಿಡ. ಇಲ್ಲೇ ಇರುವಲ್ತಕ್ಕ ಇಲ್ಲೇ ಹಾಕೋದು ಇದನ್ನೆಲ್ಲ ಹಾಕಿ ಇಲ್ಲೇ ತಿನ್ಸಿ ಇಲ್ಲೆಲ್ಲ ಮಾಡು. ಮತ್ತೆ ಅಲ್ಲಿ ಹೋದ್ರೆ ಕರಪರ ಕುಡಿಸ್ಕೊಂಡ್ಬಿಡ್ತೈತೆ. ಅದಕ್ಕೆ ಆಮೇಲೆ ಗುಳಿಗಿ ಪಳಿಗಿ ಎಲ್ಲ ಚಲೋತ್ನಿ ನೀನ ನೋಡ್ಕೊಡು. ಚಂದ ನೋಡ್ಕಲ್ಲ ನನ್ನ ಕೂಸು ಚಂದ ಹುಟ್ಬೇಕು ನೋಡು. ಏನೋ
ಇನ್ಮೇಲೆ ಅಡಿಗೆ ಅಡಿಗೆ ಕಸ ಮುಸರಿ ಬಾಂಡೆ ನಂದನ. ಯವ್ವ ಬೇ ಯವ್ವ ನಾನು ಯಾವತ್ತೂ ಮಾಡಿಲ್ವೇ. ಇನ್ಮೇಲೆ ಮಾಡ್ಲಾ? ಯಾವತ್ತು ಮಾಡಿಲ್ಲ ಅಂದ್ರೆ ಇನ್ಮೇಲೆ ಮಾಡು. ಓ ಅದೇನು ದೊಡ್ಡ ಬ್ರಹ್ಮವಿದ್ಯಾನ ಕಲಿಯೋ ತನಕ ಕೋತಿ ಇದ್ದೆ ಅಂತ ಕಲ್ತ್ನಾಗ ಅದೇನೋ ಅಂತಾರಲ್ಲ ಹಂಗ ಬಿಡು ನಿಂದ ಅದೇನು ನಾನು ಕೇಳಕ್ಲ. ಹೋಗಿ ಬಡ ಬಡ ಹೋಗಿ ಚಾ ಮಾಡ್ಕೊಂಬ ಪಾಪ ಅವ್ರು ಎಟ್ಟ ತಿನ್ಬೇಕು ಚಾ ಮಾಡ್ಕೊಂಬ ಬಿಸಿ ಬಿಸಿದ ಇಜ್ಜಿ ಬಾಲೆ ಐತ ಕುಂದ್ರ ಬಾ ಪಾಪ ಎಷ್ಟು ನಡ್ಕೊಂಡೈತೆ ಏನೋ ಹುಡುಗಿ ಒಟ್ಟಿಲ್ಲ ಅಡಕ್ತಿನ ಹೊಸರಿನ ವರ್ಷದ ಮ್ಯಾಗ ನಾ ಹೇಳ್ತೀನಿ ಇಲ್ವಾ ಅಡ್ಡ ಬಾ. ಯಮ್ಮ ನಾನೇನು ಕನಸು ಕಾಣಕತ್ತೀನಿ ಏನು ಕರೆ ಅಂದ್ರನ ನಿನ್ನ ಬಾಯಾಗ ಇಂಥ ಮಾತು ಸುಸಿ ಬಗ್ಗೆ. ಅಯ್ಯೋ 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 ನೀ ಕುಂತ ಜಾಗ ಬಿಟ್ಟು ಸುಸಿಗೆ ಮಕ್ಕೋ ಬಾ ಅಂತ ಕರಿತಿ. ಏನು ಕೆಲಸ ಮಾಡ್ಬೇಡ ಅಂತ ಹೇಳ್ತಿ. ಇದೇನ ಜಗತ್ತಿನ ವಿಸ್ಮಯನ ಬಿಡ್ಬಿ ಹೆಂಗಿದ್ರ. ಹೌದಮ್ಮ ನನಗೂ ನೀನು ಮಾತಾಡೋದು ನೋಡ್ರೆ ತಲೆನ ತಿರುಗತ್ತೆ. ಅಯ್ಯ ಅದು ಏಟ ಅಲ್ಲಿ ನನ್ನ ಸೊಸಿ ಅಲ್ಲನ ನನ್ನ ವಂಶಕ್ಕೆ ಮೊಮ್ಮಕ್ಕಳನ್ನ ಹಡ್ದು ಕೊಡ್ತಾಳ ಮತ್ತೆ ಆಕೆ ಹೊಟ್ಟೆಗಿರೋದು ನಮ್ಮ ವಂಶದ್ದು ಕುಡಿ ಅಲ್ಲನ ನನ್ನ ಹೆಸರು ಹೇಳ್ತೈತಿ ನಾನು ನನ್ನ ಸ್ವರ್ಗದ ಬಾಗಿಲಿಗೆ ಕಳಿಸ್ತೈತಿ ಗೊತ್ತನ. ದೇವ್ರೆ ನನ್ನ ವಂಶದ ಕುಡಿ ನಾನು ಜಪಾನ್ ಮಾಡಲಿಲ್ಲ ಅಂದ್ರೆ ಹೆಂಗ. ಅದಕ್ಕೆ ಹೋಗ್ಲಾ ಇಡತ್ತಂದ್ರತಿ ಬೇಡ. ಅಯ್ಯೋ 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 ನನ್ನ ನನೆ ಬರ ಅಲ್ಲ ಹೋಟೆಲಾಗಿರೋದು ಹಾಕಿ ನನಗೆ ಚಾಕ್ರಿ. ಆಕೆ ಹೋಟೆಲಾದಾಗಿದ್ರೆ ನನಗೆ ರೆಸ್ಪೆಕ್ಟೇ ಇಲ್ದಂಗೆ ಆತು. ಎಲ್ಲ ಅನ್ರೆಸ್ಪೆಕ್ಟ್. ಈಗ ಹಿಂಗೈತಿ ಕೂಸುಟ್ಟಿದ ಮ್ಯಾಗ ಇನ್ನೂ ಹೆಂಗೈತೆ ಇಲ್ಲ ನನಗೆ ಇನ್ನು ಈ ಮನ್ಯಾಗ ಜಾಗ ಇಲ್ಲ. ಶ್ರೀರಂಗೌಡ ಯಪ್ಪ ಇಬ್ರು ಗಂಡ ಹೆಂಡತಿ ದೇವ್ರು ಬಂದಂಗೆ ಬಂದ್ರಪ್ಪ ಬಂದ ನಾನು ಸೊಸಿನ ಕರ್ಕೊಂಡು ದವಾಖಾನೆ ತೋರಿಸಿ ಎಲ್ಲ ಮಾಡಿ ನಾನಿಲ್ಲ ಅಂದ್ರೆ ಸುಮ್ಮನೆ ಏನೋ ಇದಾಗಿತ್ತು ಅಂತಂದು ಇಲ್ಲೇ ಬಿಟ್ಟು ಮತ್ತೆ ಏನಕ್ಕಿನಾರ ಕೂಸಿ ಹೊಟ್ಟೆ ಏನಾರ ಆಗಿತ್ತಂದ್ರೆ ಯಪ್ಪ ಯಪ್ಪ ದೇವ್ರು ಬಂದಂಗೆ ಬಂದು ನಾನು ಕೂಸಿನ ಕಾಪಾಡಿದ್ರಪ್ಪ ಯಪ್ಪ. ಅಲ್ಲಿ ನಿಮ್ಮ ಇದರಿಂದನಾರ ನನಗೊಂದು ಗಂಡು ಹೆಣ್ಣು ಹುಟ್ಟಿದ್ರೆ ನಿಮ್ಮಿಬ್ಬರು ಗಂಡು ಹುಟ್ಟಿದ್ರೆ ಸಿದ್ಧ ಅಂತ ಹೆಸರಿಡ್ತೀನಿ ಹೆಣ್ಣು ಹುಟ್ಟಿದ್ರೆ ಲಕ್ಷ್ಮಮ್ಮ ಅಂತ ಹೆಸರಿಡ್ತೀನಿ ನಿಮ್ಮ ಹೆಸರು ಇಡ್ತೀನಿ ಅಯ್ಯವ. ಏ ಅಮ್ಮ ತೆಗಿ ಎಂತ ಮಾತು ಮಾತಾಡ್ತಿದ್ದಿ. ಈಗ ನಮ್ಮನೆ ನನ್ನ ಮಗಳು ಹಿಂಗಾಗಿದ್ರೆ ನಾ ಸುಮ್ಮನೆ ಇರ್ತೀನಿ. ನನ್ನ ಮಗಳು ಸರಿ ಆಯ್ತದ ಪಾಪ. ಅಲ್ಲ ನೀನು ಹೆಂಗೆ ಮಾತಾಡ್ತೀಯಮ್ಮ. ಇಲ್ಲ ಏನಾಗಲ್ಲ ನೀ ನಮ್ಮ ಹೆಸರು ಇಡಕ್ಕೆ ಹೋಗ್ಬಿಡುವ ಮತ್ತೆ ಸಿಟ್ಟು ಬಂದಾಗ ಸಿದ್ಯಾ ಬಾರ್ಲೋ ಬಾಡ್ಯ ಅಲ್ಲಿ ಕಟ್ ಬಾಡ್ಯ ಊರ್ ಬಾಡ್ಯ ಅಂತಂದ್ರೆ ನನಗೆ ಬಂದಂಗೆ ಆಗತ್ತೆ. ಅದಕ್ಕೆ ನನ್ನ ಹೆಸರು ಬೇಡ ನನ್ನ ಹೆಂಡತಿ ಹೆಸರು ಬೇಡ ಚಂದ ಯಾವ್ದಾರ ಹೆಸರಿದೆ ಅಂತ ತಗೋ. ಈಗ ತಡಿ ಮತ್ತೆ ಈಗ ಮತ್ತೆ ಏನು ತಿಂಗಳ ತೋರ್ಸಕ್ಕಂತ ಕಳಿಸ್ಬೇಕಂತ ಗುಳಿಗಿ ಪಳಿಗಿ ಎಲ್ಲ ಮತ್ತೆ ನೋಡಿ ಚಲೋ ನೋಡ್ಕೊ ಮತ್ತೆ. ಹೇ ನನ್ನ ಮಗ ಹಚ್ಚಿ ಕೈ ಬಿಡ್ತೀನಿ ಸುಂದರ ಚಲೋ ನೋಡ್ಕೊ ಅಂತೇಳಿ ನಾ ಎಲ್ಲ ಇದು ಮಾಡ್ತೀನಿ ಆತಪ್ಪ ನಿಮ್ಮ ಉಪಕಾರಿ ಜನ್ಮದ ತಿರ್ಸಕ್ಕಾಗಲ್ಲ ಬಿಡು. ಲಕ್ಷ್ಮಕ್ಕ ದೇವ್ರು ಕೊಡ್ಬೇಕಂದ್ರೆ ಹೆಂಗಾರ ಕೊಡ್ತಾನೆ ನೋಡು. ಅಂತೂ ಇಂತೂ ನಮ್ಮ ಅಜ್ಜಿಗೆ ಜೀವನದಾಗ ಒಂದು ಒಳ್ಳೆ ದಿನ ಖುಷಿ ದಿನ ಬಂತಲ್ಲ ಇವ ಪಾಪ ಹುಡುಗಿ ಎಷ್ಟು ಕಷ್ಟಪಟ್ಟಿತ್ತ ಲಕ್ಷ್ಮಕ್ಕ. ಅಂತೂ ಇಂತ ಒಳ್ಳೇದಾಗಲ್ಲ ಯವ್ವ ಚಲೋನ ಆತ್ ನೋಡ ಲಕ್ಷ್ಮಕ್ಕ. ನನಗಂತೂ ಭಾಳ ಖುಷಿ ಆಯ್ತು ನೋಡು. ಏನಿವ್ರು ಇಬ್ರು ಇಲ್ಲೇನೋ ಖುಷಿ ಆಯ್ತು ಅಂತ ಮಾತಾಡಕತ್ತಾರಲ್ಲ. ಇವ್ರು ಖುಷಿಯಾಗಿರೋದು ನನಗೆ ಇಷ್ಟ ಇಲ್ಲ. ಇವ್ರು ಖುಷಿ ಹಾಳು ಮಾಡೋದೇ ನನ್ನ ಗುರಿ. ಇವರೆಲ್ಲ ರೊಕ್ಕ ಯಾರ್ಯಾರು ನಂದು ತಿಂದಾರಲ್ಲ ಸಾಕ್ಷಿ ಹೇಳ್ತೀನಿ ಅಂತೇಳಿ ಇವರೆಲ್ಲರ ಮನೆಯಾಗೂ ಬೆಂಕಿ ಹಚ್ಚಿ ದಗ 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 ಉರ್ರಿ ಅದನ್ನ ನೋಡಿ ಅದ್ರಾಗ ನಾ ಚಳಿ ಕಾಯಿಸ್ಕೋಬೇಕು. ಏನೋ ಖುಷಿ ವಿಚಾರ ಐತಂದ್ರೆ ಅಲ್ಲಿ ಬೆಂಕಿ ಇಡಬೇಕು. ನಾನು ಹಂಗಿದ್ರೆ ಕೇಳ್ತೀನಿ ತಡಿ. ಹ್ಞೂನ್ಲೆ ಒಟ್ಟೆ ಒಳ್ಳೇದಾತವಯ್ಯವ. ಇದು ಒಂದು ಆಕಿ ಜೀವನದಾಗ ದೊಡ್ಡದೊಂದು ಏನೋ ನೋಡು ಸಾಧ್ಯನೇ ಮಾಡ್ದಂಗೆ ಆಕಿ ಎಲ್ಲ ದೇವ್ರಿಚ್ಛೆ ಲಕ್ಷ್ಮಕ್ಕ. ಓಹೋ ಲಕ್ಷ್ಮಕ್ಕ ಜಯಕ್ಕ ಏನು ಈ ಕಡೆ ಹೊಂಟಿದ್ರಿ? ಏನೋ ಖುಷಿಯಾಗದಿರಪ್ಪ. ಏನಂತ ವಿಚಾರ? ನಾ ಕೇಳ್ಬೇಕು ಕೇಳ್ಬಾರ್ದು ಗೊತ್ತಿಲ್ಲ. ನಮ್ಮ ಖುಷಿ ನೋಡಿ ಕೇಳಂಗಾತ ಅಷ್ಟೇ. ಅಯ್ಯ ಚೆನ್ನವಕ್ಕ ಅದಕ್ಕೇನಂತ ಕಷ್ಟನ ಯಾರ ಮುಂದೆ ಹೇಳಿ ಕಷ್ಟ ಕೊಡ್ಬಾರ್ದಂತೆ. ಖುಷಿನ ಊರು ತುಂಬ ಹಂಚಿ ಖುಷಿ ಕೊಡ್ಬೇಕಂತ. ಖುಷಿ ವಿಚಾರ ಆಗಿದ್ದಕ್ಕೆ ಹೇಳಕ್ ನಮ್ಗೇನ ಖುಷಿನೇ ನಮಗೂ. ಹೌದಾ ಊರು ತುಂಬ ಹೇಳೋಂಥ ಖುಷಿ ವಿಚಾರ ಅಂದ್ರೆ ಏನದು ಹೇಳ್ರಿ ನಾನು ಒಟ್ಟು ಖುಷಿ ಪಡ್ತೀನಿ. ಅಯ್ಯ ನಿನಗಿಲ್ಲ ಅಂತೀವೇನ ಹೇಳೇ ಹೇಳ್ತೀವವ. ಓಣ್ಯಾಗ ಒಬ್ಬರನ್ನ ಬಿಟ್ಟು ಒಬ್ರು ನಾವು ಹಂಗೆಲ್ಲ ಏನು ಮಾಡಲ್ಲವ. ಇವತ್ತು ನಾ ಹೇಳಿಲ್ಲ ಅಂದ್ರು ಮುಂದೆ ಯಾವತ್ತಾದ್ರೂ ಗೊತ್ತಾಗದೆ ಮುಚ್ಚಿಡಕ್ಕಾಗಲ್ಲ ಭಾಳ ದಿವಸ ಹೇಳೇ ಹೇಳ್ತೀವಿ. ಇದೇನ ಒಬ್ಬರ ಮಾತಾಡತ್ತೀರಿ ಇಬ್ರು ಮುಚ್ಚಿಡಕ್ಕಾಗಲ್ಲ ಹಂಗಿಂಗಂತ ಏನಂತ ಖುಷಿ ವಿಚಾರ ಹೇಳಾರಲ್ಲ. ಏನಿಲ್ಲ ಬಿಡ ಚೆನ್ನವಕ್ಕ ಅದೇ ನಮ್ಮ ಇಜ್ಜಿ ಹೊಟ್ಟಿಲ್ಲದಳ ಅದೇ ಒಂದು ಗೊತ್ತಾತ ಖುಷಿ ಅಂತ ದೇವರು ಇಷ್ಟು ದಿವಸ ಕಣ್ಣು ಮುಚ್ಕೊಂಡು ಕುಂತಿದ್ದೆ ಇವಾಗ ಕಣ್ಬಿಟ್ಟ ನೋಡು ದೇವ್ರು ಕೊಡೋ ತಡ ಹಂಗಿಲ್ಲ ಕೊಟ್ರೆ ಹಿಂಗ ನೋಡು ಅಂತ ಅನ್ಕೊಳಕತ್ತಿದ್ದಿ. ಅದೇ ಬೇರೆ ಏನಿಲ್ಲ. ಏನು ಇಜ್ಜಿ ಹೊಟ್ಟಿಲ್ಲದಳ? ಅಯ್ಯೋ 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 ನನ್ನ ಹೊಟ್ಟೆ ಖಾರ ಕಲಿಸ್ದಂಗತ್ ಹಸಿ ಖಾರ ಹೊಟ್ಟೆ ಹಾಕಿ ರುಬ್ಬಿದಂಗ ಆತು. ಹೊಟ್ಟಿ ದಗ 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 ಉರಿಯಾಕತ್ತ. ಇವ್ರು ಎಲ್ಲರಿಗೂ ಚಲೋ ಆಗ್ಬಾರ್ದಂದ್ರೆ ಚಲೋನ ಆತಲ್ಲ. ಇಷ್ಟು ವರ್ಷ ಮಕ್ಕಳು ಅಂತಂದು ಅವ್ರ ಅತ್ತಿ ಆಕಿಗೆ ಬೇರೆ ಆಕಿ ಗಂಡಗ ಬೇರೆ ಮದುವೆ ಮಾಡ್ಬೇಕು ಅಂತ ಮಾಡಿದ್ರು. ನಾ ಅದ್ನಿ ತುದಿಗಾಲೆ ನಿಂತಿದ್ಲು ಇನ್ನಬೇಕಿನ್ನ ಅಣ್ಣನ ಹೆಂಡತಿ ಮಾಡ್ಬೇಕು ಅಂತೇಳಿ. ನಾ ಹಂಗಾದ್ರೆ ಈ ವಿಜಿ ರೋಡಿಗೆ ಬಿದ್ಲು ಬಾಳೆವು ಮೂರ ಬಟ್ಟೆ ಆತು ಅಂತ ಅನ್ಕೊಂಡು ಇವತ್ತಲ್ಲ ನಾಳೆ ಈಗ ಯಾವತ್ತಾದ್ರೂ ಮತ್ತೆ ಹೊರಗೆ ಹೋಗೋದಿದ್ದು ಅಂತ ಆಕಿ ಬಗ್ಗೆ ಸ್ವಲ್ಪ ಚಿಂತೆ ಕಮ್ಮಿಗಿತ್ತು. ಯಾವತ್ತಾರ ಮಕ್ಕಳು ಅಂತ ಅವ್ರ ಅತ್ತಿ ಇವತ್ತು ಓಡಿಸ್ತಾಳ ಆಕಿನೇನು ಹಾಳು ಮಾಡೋದು ಆಕಿ ಜೀವನ ದೇವರ ಹಾಳು ಮಾಡಾಕ್ತಾನ ಅಂತ ಅನ್ಕೊಂಡು ಇವ್ರದ್ದು ಬೇರೆದವ್ರದ್ದು ಎಲ್ಲದಕ್ಕೆ ಲಕ್ಷ್ಯ ಕೊಟ್ಟಿದ್ದೆ. ಆದ್ರೆ ಆಕಿ ಜೀವನದಾಗ ಒಳ್ಳೇದಾತ ಹೊಟ್ಟಿಲಿ ಅದಳ ಅಂದ್ರೆ ಇನ್ನೇನು ಅತ್ತಿ ಗಂಡ ನಾದಿ ತಲೆ ಮೇಲೆ ಒತ್ತಿಸ್ಕೊಂಡು ಕುಣಿತಾರ. ಖುಷಿನ ವಿಚಾರ ಸುಖದಿಂದನೇ ಇರ್ತಾಳೆ ಇನ್ನು ಮುಂದೆ. ಇವ್ರು ಖುಷಿ ಇದ್ದಿರಬಾರ್ದು. ಹೊಟ್ಟಿಲ್ಲದ ಅಲ್ಲಿಕ್ಕಿ ಆ ಹೊಟ್ಟೆ ಕೂಸಿರ್ಲಾರ್ದಂಗೆ ಮಾಡೋದು ನನ್ನ ಜವಾಬ್ದಾರಿ. ಮತ್ತೆ ಆಕಿ ವಾಪಸ್ ರೋಡಿಗೆ ಬಂದ್ಬಿಡ್ಬೇಕು. ಗಂಡ ಮತ್ತು ಅತ್ತಿ ನಾದಿ ಒಂದು ಹೊರಗೆ ಹಾಕ್ಬೇಕು. ನನ್ನ ರೊಕ್ಕ ತಿಂದಾರಲ್ಲ ಇವ್ರು ಯಾರು ಖುಷಿ ಅಂತ ಇರಬಾರ್ದು. ಹಂಗೆ ಮಾಡ್ತೀನಿ ನಾನು. ಇದು ನನ್ನ ಶಪಥ. ಚಿನ್ನವಕ್ಕ ಯಾಕ ಏನು ವಿಚಾರ ಮಾಡತ್ತಿ? ನನಗ ಒಂದು ನಿಮಿಷ ಕೇಳಿ ಎಷ್ಟು ಶಾಕ್ ಆಯ್ತು ಅಷ್ಟ ಖುಷಿನೂ ಆಯ್ತು. ಅದಕ್ಕೆ ಈ ಖುಷಿಗೆ ಮಾತ ಬರ್ಬೋದು ನೋಡು ಹೊರಗೆ. ಅಯ್ಯ ಬಿಡು ವಿಜ್ಜಿ ಹೊಟ್ಟೆಲಾಗಿದ್ದ ಖುಷಿಗಿಂತ ಈಗ ನಿನಗೆ ಹೊಸದಾಗಿ ಸೊಸಿ ಬಂದಲ್ಲ ಆಕಿ ಹೊಟ್ಟೆಲಿ ಪಟ್ಟಿಲಾಗೋ ವಿಚಾರ ಹೇಳಿ ನಮಗೂ ಒಟ್ಟು ಖುಷಿ ಪಡ್ತೀವಿ.
ಅಂದಂಗೆ ಹೆಂಗದಲ್ಲ ನಿನ್ ಸೊಸಿ ಹೊಸ ಸೊಸಿ ಚಲೋ ಅದಳನ ನೀನ್ ಚಲೋ ನೋಡ್ಕೋತಾಳಿಲ್ಲ ಮನೆ ಕೆಲಸ ಹೊರಪರೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳನ ಮತ್ತೆ ನೀನ್ ಮೆಚ್ಚಿ ತಗೊಂಬಂದ ಸೊಸಿ ಇರ್ತಾಳಪ್ಪ ಮತ್ತೆ ನನ್ನ ಸೊಸಿನ ಅಯ್ಯೋ ನನ್ನ ಸೊಸಿದು ರಾಣಿಗೆ ಹೆಸರಿಗೆ ತಕ್ಕಂಗನ ರಾಣಿ ಅವ್ರ ತವ್ರ ಮನೆಗೆ ಈಡಿಗೆ ಜಾಸ್ತಿ ಐತಿ ಕೈಗೊಂದು ಕಾಲ್ಗೊಂದು ಆಳು ಓ ವೆರೈಟಿ 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 ಊಟ ಅವ್ರು ಏನು ಬಾಯ್ ಬಿಟ್ಟು ಕೇಳ್ಬೇಡ ಹಂಗೆ ನಿಮಿಷಕ್ಕೊಮ್ಮೆ ತಂದು ಕೊಡ್ತಿರ್ತಾರೆ ಇವ್ರು ಏಟ್ ತಿಂತಾರೋ ಏಟ್ ಚಲ್ತಾರೋ ಗೊತ್ತಿಲ್ಲ ಅವ್ರು ವೆರೈಟಿ ವೆರೈಟಿ ಅಂತ ಅವ್ರು ಅಡಿಗೆ ಭಟ್ರು ಅಡಿಗೆ ಮಾಡಿ ಇವ್ರು ಕೊಡ್ತಿರ್ತಾರೆ ಅಂತ ಕೈಯಾಗ ಕಾಲಾಗ ಆಳು ಈಕಿ ನನ್ನ ಸೊಸಿಗಂತೂ ಕೆಲಸ ಮಾಡೇ ಗೊತ್ತಿಲ್ಲ ಯಾಕಂದ್ರೆ ಕೆಲಸ ಮಾಡೋಕೆ ಆಳದರಲ್ಲಿ ಹಂಗಾಗಿ ಕೈ ಮುಟ್ಟ ಏನೇ ಕೆಲಸನೇ ಇಲ್ಲ ನೋಡು ಹಂಗಾಗಿ ಕೆಲಸ ಇಲ್ಲ ಈಗೀಗ ನನಗೆ ಹೇಳ್ಕೊಡ್ರಿ ಅತ್ತೀರ ಕಲಿತೀನಿ ಅಂತ ಅನ್ನಕತ್ತಾಳ ಕಲಿಸ್ಬೇಕು ಒಂದೊಂದ ಅಡಿಗೆ ಮಾಡಿ ಗೊತ್ತಿಲ್ಲ ಪಾಪ ಕೆಲಸ ಮಾಡಿ ಗೊತ್ತಿಲ್ಲ ರಾಣಿಗತೆ ಬೆಳೆದದ್ದು ಮತ್ತೆ ರಾಣಿ ಇರ್ಲಿ ಬಿಡು ಏನಾಯ್ತು ನಮ್ಮ ಮನೆಗೆ ಹದಿನಾರು ಅದಾರ ಇನ್ನೊಬ್ಬ ಮಗ ಅದಾನ ಇನ್ನೊಬ್ಬ ಸೊಸಿ ಅದಲ್ಲ ಅವ್ರವ್ರಿಗೆ ತೆರ ಅಕ್ಕಿ ಮಾಡ್ತಾಳ ಅಕ್ಕಿ ಮಾಡಲ್ಲ ಹಂಗ ಹಿಂಗಂತಂದು ಯಾವಿಲ್ಲ ಅಲ್ಲಿ ಕಿರಿಕಿರಿ ಒಬ್ಬಕ್ಕೆ ಆರಾಮ್ ರಾಣಿಗತೆ ಇರಲಿ ಈಡಿಗೆ ಜಾಸ್ತಿ ಒಂದೈತಲ್ವ ಬೇಕಾದಂಗ ಕೊಡ್ತಾರೆ ನಾಳೆ ತವ್ರ ಮನೆ ತಂದು ನಾವು ಅದಕ್ಕೆ ಆಕಿನ ರಾಣಿಗತೆನೇ ಇಟ್ಟಿವಿ ಅಲ್ಲ ಚೆನ್ನಾಗ ಈಡೆ ಜಾಸ್ತಿ ಐತಿ ಅಂತಿದ್ದಿ ಅವ್ರ ತವ್ರ ಮೇಲೆ ಶ್ರೀಮಂತರ ಅದಾರ ಅಂತಿದ್ದಿ ನಿನಗೆ ಎಷ್ಟು ಆಸ್ತಿ ಕೊಡ್ತಾರ ಅಂತಿದ್ದಿ ಅಲ್ಲ ಮಗನ ಮದ್ವಿ ನಾವು ನಮ್ಮನೆ ಕದ್ದು ಮದ್ವಿ ಮಾಡ್ಕೊಂಡ್ ಬಂದಾರಂಗ ಹೋಗಿ ಗುಡಿಯಾಗ ತಾಳಿ ಕಟ್ಕೊಂಡ್ ಬಂದಲ್ಲ ಬಂದ್ಮೇಗಾರ ಹೋಲಿ ಏನೋ ಅವಸರಕ್ಕೆ ಆತೋ ಏನೋ ಹೋಲ್ ಬಿಡತ್ತಾಗ ಊರಾಗೆಲ್ಲ ಇಷ್ಟು ಮಂದಿ ಅದೀವಿ ಏನು ಸೊಸಿಗೆ ಒಂದು ಸೊನು ಮಕ್ಕ ನೋಡಿಲ್ಲ ನಾವು ಒಟ್ಟು ಏನಾರ ಒಂದಿಲ್ಲೊಂದು ಏನೋ ಅಂತಾರಲ್ಲ ರಿಸೆಪ್ಷನ್ ಆ ಥರ ಒಂದು ಮಾಡಿ ಒಟ್ಟು ದೈವದ ಅಕ್ಕಿ ಕಾಳು ಹಾಕ್ಸಂಗೆ ಮಾಡಿಲೆ ಒಟ್ಟು ಊಟಕ್ಕೆ ಪಟ್ಟಕ್ಕೆ ಹಾಕ್ಸಿದ್ರೆ ಬಂದ ಜನ ಎಲ್ಲ ಹುಡುಗರಿಗೆ ಆಶೀರ್ವಾದ ಮಾಡಿ ಅಕ್ಕಿ ಕಾಳು ಹಾಕಿ ಒಟ್ಟೇನೋ ಉಂಡೋದ್ರೆ ನಿನಗೂ ನಿನ್ನ ಮನೆಗೂ ನಿನ್ನ ಮಕ್ಕಳಿಗೂ ಚಲೋ ಅಲ್ಲನ ಅಯ್ಯ ಬಂದ ಮ್ಯಾಗ ಒಂದು ಏನಾರು ಮಾಡ್ತಾಳ ಅಂತ ನೋಡಿದವ ತಿಂಗಳು ಹಾಕುವಂತ ನೀನೇ ಸುದ್ದಿನೇ ಎಬ್ಬಿಸ್ಲಿಲ್ಲ ಹೋಲ್ ಬಿಡು ಈಗ ಮತ್ತೆ ಹೋಟೆಲ್ ನಿಂತ್ರ ಒಟ್ಟು ಗ್ರ್ಯಾಂಡಾಗಿ ಮಾಡು ಎಲ್ಲರನ್ನ ಕರೆದು ಅಲ್ಲ ಇನ್ನವರೆಗೂ ನಿನ್ನ ಸೊಸಿ ಮಕ್ಕನೇ ತೋರಿಸಿಲ್ಲ ಹೆಂಗದಳ ಏನೋ ಅಂತಂದು ಅಲ್ಲ ಅಷ್ಟು ಚಂದ ಅದಾಳ ರಾಣಿಗತಿ ಅದಾಳ ಶ್ರೀಮಂತದ ಅಂತೀವಿ ನಮ್ಮನ್ನು ಒಂದು ಮನೆ ಕರೆದು ನೀನು ಸೊಸಿ ತೋರಿಸು ನೋಡ್ತೀವಿ ಹೆಂಗದಳ ಅಂತಂದು ಅಲ್ಲ ಶ್ರೀಮಂತದ ಅಂದ್ರೆ ಬಂಗಾರದ ಗೊಂಬಿದಂಗದಳ ಏನೇ ಮತ್ತೆ ಕೈ ಪೈ ತೊಗೊಂಡ್ ಮುಟ್ಬೇಕು ಏನು ಸವಿತಳ ಹೊರಗೆ ಬಂದ್ರೆ ಯಾರಿಗೆ ಗೊತ್ತೋ ಮತ್ತೆ ಬಂಗಾರ ಗೊಂಬಿ ಇದ್ದಿರ್ಬೇಕು ನೋಡೋಣ ದೂರಲಿಂದಂದ್ರ ನಿನ್ನ ಬಂಗಾರದ ಗೊಂಬಿ ಸೊಸಿ ನೋಡ್ತೀವಿ ಒಟ್ಟು ಹೌದಾ ಚೆನ್ನಾಗಕ್ಕ ನನಗೂ ನಿನ್ನ ಸೊಸಿ ನೋಡಂಗಾಗೈತಿ ಯಾವ ಬರಲಿ ನಿಮ್ಮ ಮನೆಗೆ ನಾನು ಜೇಕ ವಿಜ್ಜಿ ಒಂದಿವ್ಸ ಬರ್ತೀವಿ ತಗೋ ಮಾತಾಡ್ಸ್ದಂಗಾಗತ್ತೆ ಹುಡುಗಿನ ನೋಡ್ದಂಗಾಗತ್ತೆ ಈಡು ಜೋಡಿ ಹೆಂಗೈತಿ ಮತ್ತೆ ನೋಡಿ ನಾವು ಒಂದು ಸ್ವಲ್ಪ ಖುಷಿ ಪಡ್ತೀವಿ ಮತ್ತು ನಾಳೆ ಬರಂದೇನೆ ಅಯ್ಯವ ಮತ್ತು ನೀನು ಅವ್ರು ಏನೋ ಅಂತಲ್ಲ ಜಗ್ಗಿ ಶ್ರೀಮಂತರ ಅದಾರಂತಂದು ನೀನು ನಿನ್ನ ಮಗ ಸೊಸಿ ಕೊಟ್ಟಾಗ ಅವ್ರ ಮನೆಗೆ ಹೋದ್ರೆ ಮತ್ತೆ ನೋಡೋಕ್ಕಾಗಲ್ಲ ನೋಡು ಅದಕ್ಕೆ ಇವಾಗ ನೀರಷ್ಟು ದಿವಸ ನೀವು ಹೋಗೋದಕ್ಕಿಂತ ಮುಂಚೆಗೆ ಒಟ್ಟು ನೋಡ್ತೀವಿ ಅಯ್ಯವ ಅದಕ್ಕೆ ನಾಳೆ ಬರಂದೇನೆ ನಾಳೆ ನಾಳೆ ಬಂದ್ಬಿಡ್ರಿ ಹಂಗಿದ್ರೆ ಆಮೇಲೆ ಊರಿಗೆ ಪಾರಿಗೆ ಹೋಗೋದು ನಾನು ಇಟ್ಕೊಂಡಿಲ್ಲಪ್ಪ ಸ್ವಾಭಿಮಾನ ನಾವು ಅವ್ರು ಎಷ್ಟು ಶ್ರೀಮಂತರಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ ತರಂಗಿರ್ಬಾರ್ದು ನಾವು ಅದಕ್ಕೆ ನಮ್ಮ ಮನೆ ನಮ್ಮ ಆಸ್ತಿ ನಮಗೆ ದೊಡ್ಡದೆ ಅವ್ರದೈತಂತ ನಾವು ಹೋಗಿ ಅಲ್ಲಿ ಹೋಗ್ಕೊಂಡ್ರೆ ನನ್ನ ಮಗ ಮನೆ ಹಳಿ ಆಗಲ್ಲ ನನಗೆ ನನ್ನ ಮಗ ಮನೆ ಹಳಿ ಆಗೋದು ಇಷ್ಟ ಇಲ್ಲ ಸೊಸಿ ಎಷ್ಟೋ ಶ್ರೀಮಂತರಿದ್ರು ನನ್ನ ಮನೆಗೆ ಇರ್ಬೇಕಿ ಅದು ಲಕ್ಷಣ ಅತ್ತೆ ಮನೆಗೆ ಬಾಳೆ ಮಾಡಿದ್ರೆ ಸೊಸಿ ಲಕ್ಷಣ ಹೌದಿಲ್ಲ ಅದಕ್ಕೆ ನಾನು ಹೇಳ್ಬಿಟ್ಟಿನ ಅವ್ರ ಬೀಗರಿಗೆ ನೋಡ್ರಿ ಬಿಲ್ಕುಲ್ ಆಗಂಗಿಲ್ಲ ನೀವು ಇರೋ ತನಕ ನೀವು ಆಸ್ತಿ ಅನ್ಭವಿಸ್ಕೊಂಡು ಇರ್ರಿ ನೀವು ಸತ್ ಕಾಲಕ್ಕೆ ಮಗಳಿಗೆ ಬರುತ್ತದ ಆಸ್ತಿ ಆಮೇಲೆ ಮಗಳು ಬಂದ್ರೆ ನಮ್ಮ ಮಳೆಯ ಅಂತಂದು ನೀವು ಮಳೆಯ ಹೆಸರಲ್ಲೇ ಮಗಳ ಹೆಸರಲ್ಲೇ ಮಾಡೇ ಮಾಡ್ತೀರಿ ಈಗಲಿಂದ ನಾವು ಮನೆ ಹಳಿಯಾಗಿರೋಕೆ ಇಷ್ಟ ಇಲ್ಲ ನೀವು ನೋಡಿ ಯಾವಾಗ ಮಗಳು ಮಾತಾಡ್ಸ್ಕೊಂಡು ಹೋಗ್ರಿ ಬೇಕಾದ್ರೆ ಕರ್ಕೊಂಡು ಹೋಗ್ರಿ ಇಟ್ಕೋರಿ ನಾವು ಹಿಂಗೆ ಬರೋದು ಸುಳ್ಳು ಅಂತ ಹೇಳ್ಬಿಟ್ಟಿನಿ ಚಲೋ ಅಲ್ಲಿ ನೋಡು ಮರ್ಯಾದಲ್ಲಿ ನೋಡು ಮತ್ತೆ ಅದಕ್ಕೆ ಹೌದಿಲ್ಲ ಲಕ್ಷ್ಮಕ್ಕ ಹೆಂಗಂತಿ ಮತ್ತೆ ಹೌದು ಚೆನ್ನಾಗಿ ನೀ ಮಾತಾಡಿ ಅಂದ್ರೆ ಅದು ಕರೆಕ್ಟೇ ಇರುತ್ತೆ ಮರ್ಯಾದೆ ತಕ್ಕಂಗ ರೀ ನೀನು ಮರ್ಯಾದೆ ತಕ್ಕಂಗ ಉತ್ತರ ಕೊಟ್ಟಿದ್ದಿ ಹೌದವ ಹೋಗಿ ಇನ್ನೊಬ್ರ ಮನ್ಯಾಗ ನಾಯಿಗತ್ತೆ ಭಿಕ್ಷೆ ಬಿಡ್ಕೊಂತ ಏನಾರ್ಗತ್ತೆ ನಮಗೇನು ಗತಿ ಇಲ್ಲ ಅಂತಂದು ಅವ್ರ ಮನ್ಯಾಗ ಮನೆ ಹಳಿಯಾಗಿ ಹೋಗಿ ಮರ್ಯಾದಿಲ್ದಂಗಾಗಿ ಕಾಲನ್ ಕಸ್ಬರ್ಗಿಕ್ಕಿಂತ ಹತ್ತ ಮಾಡಿ ಅವ್ರ ಮನ್ಯಾಗ ಹಾಕಿ ತಿನ್ಕೊಂಡಿದ್ದು ಎದಕ್ ಬೇಕಲ್ಲ ಅಸಹ್ಯ ಆಗಿರೋದು ನಮ್ಮ ಮನೆ ನಾವು ಗಂಜಿ ಕುಡ್ತೀವೋ ನೀರು ಕುಡ್ತೀವೋ ನಮ್ಮ ಮನೆ ನಾವು ಇದ್ರೇ ಚಂದ ಹೌದು ಬಿಡು ನೀ ಹೇಳೋದೇ ಕರೆಕ್ಟ್ ಹಂಗಲ್ಲ ಲಕ್ಷ್ಮಕ್ಕ ಮೊನ್ನೆ ಈಕಿ ವಿಜ್ಜಿ ಮುಂದ ಅಂದಿದ್ಲಂತ ನನಗೂ ಗೊತ್ತಿದ್ದಿಲ್ಲ ವಿಜ್ಜಿ ಅವತ್ತು ಮನೆ ಮುಂದೆ ಶಾಲ್ ತೊಗೊಂಬರಕ್ಕೆ ಹೋದ್ರ ಮುಂದೆ ಮನೆ ತುಂಬಿಸ್ಕೊಳಕ್ಕೆ 3 ಮಂದಿ ಆಗ್ತೀವಿ ನಿಂದ್ರಂತ ಇಲ್ಲಂತ ಹಿಂಗದಾರ ಶ್ರೀಮಂತರದಾರ ನಾವು ಅಲ್ಲೇ ಹೋಗಿರ್ತೀವಿ ಹಂಗೆ ಹಿಂಗೆ ಅಂದಿದ್ಲಂತ ಆ ಮಾತಿಗೆ ನಮ್ಮ ಮತ್ತೆ ಹೋಗಿದಾರ ಮತ್ತೆ ಹೊಕ್ಕಿನ ತಿಕ್ಕಿನ ಅಂದಿಲ್ಲ ಚೆನ್ನವಕ್ಕ ಅಂತ ಹಂಗಂತ ಅಂದವ ಈಗ ನೋಡಿದ್ರೆ ಹಿಂಗಂತ ಮತ್ತೆ ನೀ ಅವಾಗೇನೋ ಹೊಕ್ಕಿನ ಅಂತ ಹೇಳಿದಂತಲ್ಲ ವಿಜ್ಜಿ ಮುಂದೆ ಓ ಅವತ್ತು ವಿಜ್ಜಿ ಮುಂದೆ ಹೇಳಿದ್ದು ನಿನಗೆ ಹೇಳದ್ನಕ್ಕಿ ಹೌದು ಆವಾಗ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ ನಾನು ಮತ್ತು ನನ್ನ ಮಗ ಆಮೇಲೆ ವಿಚಾರ ಬಂತು ಹೋದ್ರೆ ಮರ್ಯಾದಿರಲ್ಲ ನೋಡು ದೂರ ಇದ್ದಷ್ಟು ಮರ್ಯಾದೆ ಜಾಸ್ತಿ ಅದು ಸೂಜಿ ಮುತ್ತು ಕೊಟ್ಟಂಗಿರ್ಬೇಕು ಬೀಗ್ರ ಸಂಬಂಧ ಅಂದ್ರೆ ಭಾಳ ದಿವಸ ಬಾಳ್ತೈತಿ ಇಲ್ಲ ಅಂದ್ರೆ ಚಲೋ ಅಲ್ಲ ನೋಡು ಅದರ ಬರೀ ಶ್ರೀಮಂತರು ನಾವೊಂದನ್ನು ಅವರೊಂದನ್ನು ಒಂದು ಇದ್ದಲ್ಲೇ ಇದ್ದು ಏನಾರು ಮಾತು ಬಂದು ಮತ್ತೆ ನಾಳೆ ಏನಕ್ಕೇನಾರ ಆಗಿ ಜಗಳ ಆಗಿ ಗಂಡ ಹೆಂಡತಿ ದೂರಾಗಿ ಆಮೇಲೆಲ್ಲ ಮುರುಗಡೆ ಆಗೋದಿವೆಲ್ಲ ಚಲೋ ಅಲ್ಲ ನೋಡು ಅದಕ್ಕೆ ದೂರ ಇದ್ರೆ ಎಲ್ಲ ಚಲೋ ಅಂತೇಳಿ ನಾನು ನನ್ನ ಮಗ ಮಾತಾಡ್ಕೊಂಡು ಹಿಂಗೆ ಈ ನಿರ್ಧಾರಕ್ಕೆ ಬಂದೀವಿ ನೋಡು ಓ ಹೌದಾ ಇಲ್ಲಪ್ಪ ನಾ ಮತ್ತೆ ವಿಜಯಮನ ಅನ್ನೋದಕ್ಕೆ ಹೋಗ್ಕಾರಣ ಅಂತ ಅಂದ್ಬಿಟ್ಟಿದ್ದೆ ಹೋಗಲ್ಲ ಸರಿ ನಾ ಹೆಂಗೂ ನಿನ್ನ ಸೊಸಿ ನೋಡಕ್ಕೆ ನಾವು ಬರ್ತೀವಿ ಹೆಂಗಿದ್ರೆ ಹೌದೌದು ಮುಂಜಾನೆ ಬಂದ್ಬಿಡ್ತೀವಿ ಹೆಂಗದಲ್ಲ ಹೆಂಗೆ ಮಾತಾಡ್ತಾಳ ಎಷ್ಟು ಒಳ್ಳೆಕದಲ್ಲ ನಿನ್ನ ಎಷ್ಟು ಚಂದ ನೋಡ್ಕೊಂತ ನಾವು ಖುಷಿ ಪಡ್ತೀವಲ್ಲ ನಾಳೆ ಮುಂಜಾನೆ ಬಂದ್ಬಿಡ್ತೀವಿ ಬರ್ರಿ ಲಕ್ಷ್ಮಕ್ಕ ಯಾರು ಬಿಡಂತಾರೆ ಬರ್ರಿ ಸರಿವಾ ಮನೆಗೆ ಹೋಗ್ತೀವಿ ಸರಿ ನಂದು ಕೆಲಸ ಐತೆ ಹಿಂಗೆ ಹೋಗ್ಬೇಕಿನಿ ಹೋಗ್ಬರ್ರಿ ಅಯ್ಯೋ ದೇವರೇ ಇವ್ರು ನಾಳೆ ನಮ್ಮ ಮನೆಗೆ ಬರ್ತಾರ ಈ ಹಡಿಬಿಟ್ಟು ನೋಡಕ್ಕೆ ಬಿಕಾರಿ ನೋಡಕ್ಕೆ ಅಯ್ಯೋ ಮತ್ತೆ ಚಾ ನಾಷ್ಟ ಎಲ್ಲ ಖರ್ಚಿದ್ರ ಜೊತೆಗೆ ಅಲ್ಲ ಚಾ ನಾಷ್ಟ ಹೊತ್ತೈತೆ ಕೋಲಿ ಈ ಮೂಳಿ
ಭಿಕ್ಷೆ ಬಡ್ಕೊ ತಿನ್ನೋದನ್ನ ದೊಡ್ಡ ಶ್ರೀಮಂತರದ್ರ ಅವ್ರ ಮನೆ ಹಿಂಗ ಹಂಗಂತ ಎಲ್ಲ ಬರ್ದು ಬಿಲ್ಡಪ್ ಮೊದ್ಲು ಕೊಟ್ಟಿದ್ದೆ. ಈಗ ಇಲ್ಲ ಅಂತ ಹೇಳಕ್ಕೂ ಇಲ್ಲ, ಇನ್ನ ಬಿಲ್ಡಪ್ ಕೊಟ್ಟು ಗೊತ್ತಾ ಸುಳ್ಸಿ ಕೇಳಕ್ಕ ನನಗೆ ಜೀವನ ತೈತಿ. ಅಲ್ಲ ಯಾವತ್ತರ ಒಂದು ಸೈಕಿ ಹಿಂಗೆ ಭಿಕ್ಷಿಕಿ ಮಗಳು ಅಂತ ಗೊತ್ತಾದ್ರೆ ನಾಳೆ ನನ್ನ ಮರ್ಯಾದೆ ಏನಾಗ್ಬಾರ್ದು. ಅಯ್ಯೋ ದೇವ್ರೆ, ಊರ ಎಲ್ಲರ ಮುಂದೆ ನನ್ನ ಮರ್ಯಾದೆ ಆ ಒಂದು ಆ ಎರಡು ಆ ಮೂರು ಅಂತ ಹರಾಜಾಗಿ ಹೋಗುತ್ತೆ ನನ್ನ ಮರ್ಯಾದೆ. ಇಲ್ಲ ಇಲ್ಲ, ನನ್ನ ಮರ್ಯಾದೆ ಹರಾಜಾಗಿ ನಾ ಬಿಡಲ್ಲ. ಹೆಂಗಾರ ಮಾಡಿ ಈ ಬಿಲ್ಡಪ್ ಮುಂದುವರಿಸ್ತೀನಿ. ಬರ್ಲಿ